ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ಯಾಕೋ ಈ ವರ್ಷ ಅನ್ನದಾತರಿಗೆ ಸಾಕಷ್ಟು ಸಮಸ್ಯೆ ಕೂಡ ಈಗ ಒದಗಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಬರ ಬಿದ್ದು ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿ ಹೋಗಿದ್ದಾವೆ. ಅದರಲ್ಲೂ ಹೆಸರಾಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಹತ್ತಿ, ಈರುಳ್ಳಿ ಸೇರಿದಂತೆ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂಥ ಬೆಳೆಗಳು ಕೂಡ ಸಾಕಷ್ಟು ಹಾನಿಯಾಗಿ ಹೋಗಿದ್ದಾವೆ. ಹೀಗಾಗಿ ಕೆಲವೊಂದಿಷ್ಟು ರೈತರು ಕೂಡ ಪರ್ಯಾಯವಾಗಿ ತರಕಾರಿ ಬೆಳೆಯನ್ನು ಬೆಳೆದ್ರಾಯಿತು ಅಂಥೇಳಿ ಈ ಬಾರಿ ಸುಮಾರು ಗದಗ ಜಿಲ್ಲೆಯಲ್ಲೇ 200ಕ್ಕೂ ಹೆಚ್ಚು ಹೆಕ್ಟರ್ನಲ್ಲಿ ರೈತರು ಕೂಡ ಟೊಮೊಟೊ ಬೆಳೆದಿದ್ದಾರೆ. ಟೊಮ್ಯಾಟೊ ಬೆಳೆದಂತಹ ರೈತರು ಕೂಡ ಇವತ್ತು ಭಿಕ್ಷಾಕ್ ಕೂಡ ಎದುರಾಗಿರುವಂಥದ್ದು. ಯಾಕಂದರೆ ಹಗಲು ರಾತ್ರಿ ಅಂದೇ ಕಷ್ಟಪಟ್ಟು ನೀರು ಹಾಸಿ ಬಿತ್ತಿ ಬೆಳೆದಂಥ ಫಸಲು ಕೂಡ ಈಗ ಸಮೃದ್ಧವಾಗಿ ಬೆಳೆದು ಬಂದಿದೆ. ಆದರೆ ಆ ಬೆಳೆದಂಥ ರೈತರಿಗೂ ಕೂಡ ಮಾರುಕಟ್ಟೆಯಲ್ಲಿ ಹೋದರೆ ಏಕಾಏಕಿ ಟೊಮೆಟೊ ದರ ಸಂಪೂರ್ಣವಾಗಿ ಕುಸಿದು ಹೋಗಿಬಿಟ್ಟಿದೆ. ಯಾಕಂದರೆ ಒಂದು ಟ್ರೇನಲ್ಲಿ ಸುಮಾರು 20 kgಯಷ್ಟು ಟೊಮೊಟೊ ಇರುತ್ತೆ. ಆದರೆ ಆ ಟೊಮೊಟೊಗೆ ಮಾತ್ರ ಬೆಲೆ ಇಲ್ಲ. ಮಾರ್ಕೆಟ್ಗೆ ಹೋದರೆ ಸಾಕು ಸುಮಾರು ಒಂದು ಟ್ರೇಗೆ 40 ರೂಪಾಯಿಂದ 50 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಆದರೆ 1 kgಗೆ 2 ರಿಂದ 5 ರೂಪಾಯಿವರೆಗೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಕೂಡ ತಾವು ಹಗಲು ರಾತ್ರಿಯಿಂದೇ ಕಷ್ಟಪಟ್ಟು ಟೊಮೆಟೊ ಬೆಳೆದಿದ್ದಾರೆ. ಯಾಕಂದರೆ ಈಗ ಒಬ್ಬ ರೈತ ಕೂಡ 1 ಎಕರೆಗೆ ಸುಮಾರು ಬರೋಬ್ಬರಿ 50 ರಿಂದ 60 ಸಾವಿರ, 70 ಸಾವಿರ, 80 ಸಾವಿರ ರೂಪಾಯಿವರೆಗೂ ಕೂಡ ಖರ್ಚು ಮಾಡ್ತಾರೆ. ಅದರಲ್ಲೂ ಕೂಡ ನಾವು ಇವತ್ತು ಓರ್ವ ರೈತನ ಒಂದು ಸಮಸ್ಯೆ ಕುರಿತಾದಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾನೆ. ಯಾಕಂದರೆ ಗದಗ ಜಿಲ್ಲೆಯಲ್ಲೇ ಸುಮಾರು 200ಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ರೈತರು ಟೊಮೆಟೊವನ್ನು ಬೆಳೆದಿದ್ದಾರೆ. ಆ ಬೆಳೆದಂಥ ರೈತರ ಒಂದು ಪರಿಸ್ಥಿತಿ ಕೂಡ ಇವತ್ತು ಹೇಳತಿರದಾಗಿರುವಂಥದ್ದು. ಯಾಕಂದರೆ ಮಾರುಕಟ್ಟೆಯಲ್ಲಿಯೂ ಕೂಡ ಟೊಮೆಟೊವನ್ನು ಕೇಳುವವರೇ ಇಲ್ಲ. ಹೀಗಾಗಿ ಆ ಟೊಮೆಟೊ ಬೆಳೆದಂಥ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಕೂಡ ಎದುರಾಗಿರುವಂಥದ್ದು. ಯಾಕಂದ್ರೆ ಸಾಲ ಸೂಲ ಮಾಡಿ ಟೊಮೆಟೊ ಬೆಳೆದಿದ್ದಾರೆ. ಆ ಟೊಮೆಟೊ ಕೂಡ ಸಂಪೂರ್ಣವಾಗಿ ಈಗ ಬೆಲೆ ಇಲ್ಲದೆ ಸಾಕಷ್ಟು ಸಮಸ್ಯೆಯನ್ನು ರೈತರು ಕೂಡ ಎದುರಿಸ್ತಾ ಇದ್ದಾರೆ. ಯಾಕೆ ಮಾರುಕಟ್ಟೆಯಲ್ಲಿಯೂ ಕೂಡ ಅದಕ್ಕೆ ಸೂಕ್ತವಾದ ಬೆಲೆ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಇದಕ್ಕೊಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತೇಳಿ ರೈತರ ಕೂಡ ಒತ್ತಾಯ ಆಗಿರುವಂಥದ್ದು. ಆದರೆ ನಾವು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಚನ್ನಬಸನಗೌಡ ಅಂತಕ್ಕಂಥ ಒಬ್ಬ ರೈತ ಸುಮಾರು 1/2 ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳೆದಿದ್ದ. ಆ ಬೆಳೆ ಕೂಡ ಸಮೃದ್ಧವಾಗಿ ಬೆಳೆದಿತ್ತು. ಆದರೆ ಸುಮಾರು ಆ ರೈತ ಬೆಳೆದಂಥ ಬೆಳೆಗೆ ಯಾವುದೇ ರೀತಿ ಬೆಲೆ ಸಿಗ್ತಾ ಇಲ್ಲ. ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಒಂದು ಟ್ರೇಗೆ ಸುಮಾರು 20 kg ಇರ್ತಕ್ಕಂಥ ಒಂದು ಟ್ರೇ ಸುಮಾರು ಮಾರಾಟವಾಗಬೇಕಾಗಿದ್ರೆ ಅದು ಸುಮಾರು ಪ್ರತಿ ಬಾರಿ ಹೋದಂಥ ಸಂದರ್ಭದಲ್ಲಿ ಕಳೆದ ವರ್ಷ 200 ರೂಪಾಯಿಗೆ ಒಂದು ಟ್ರೇ ಕೂಡ ಮಾರಾಟ ಆಗ್ತಾ ಇತ್ತು. ಆದರೆ ಈ ವರ್ಷ ಒಂದು ಟ್ರೇ 20 kg ಇರ್ತಕ್ಕಂಥ ಟೊಮೆಟೊಯ ಒಂದು ಟ್ರೇ 40 ರಿಂದ 50 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಆದರೆ ಆ ರೈತ ತನ್ನ ಜಮೀನಿನಲ್ಲಿ ಟೊಮೆಟೊವನ್ನು ಹರ್ಕೊಂಡು ಅಲ್ಲಿ ಬರ್ತಕ್ಕಂಥ ಕೂಲಿ ಕಾರ್ಮಿಕರಿಗೂ ಕೂಡ ಹಣವನ್ನು ಕೊಟ್ಟರೆ ಸುಮಾರು ಒಂದು ಟ್ರೇಗೆ 30 ರಿಂದ 40 ರೂಪಾಯಿ ಖರ್ಚಾಗುತ್ತೆ. ಆದರೆ ಆತ ಮಾರುಕಟ್ಟೆಗೆ ತಗೊಂಡ್ರು ಕೂಡ ಹೋದರೆ ಅಲ್ಲಿ ಯಾವುದೇ ರೀತಿ ಬೆಲೆ ಸಿಗ್ತಾ ಇಲ್ಲ. ಆದರೆ ಆತ ಹಾಕಿರ್ತಕ್ಕಂಥ ಬಂಡವಾಳ ಕೂಡ ಈಗ ಬರದೇ ಇರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಒಂದು 1/2 ಎಕರೆಗೆ ಸುಮಾರು 40 ರಿಂದ 50 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾನೆ. ಆದರೆ ಆತನಿಗೆ ಕೂಡ ಯಾವುದೇ ರೀತಿ ಆದಾಯ ಕೂಡ ಬಂದಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಟೊಮೆಟೊ ಬೆಳೆದಂಥ ರೈತರು ಈಗ ಎದುರಿಸ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆ ಆಗಿರೋದ್ರಿಂದಾಗಿ ತೋಟಗಾರಿಕೆ ಇಲಾಖೆ ಹೋಗಿ ಈ ಒಂದು ಟೊಮೆಟೊ ಬೆಳೆದಂಥ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿತ್ತು. ಆದರೆ ರೈತರು ಕೂಡ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸರ್ಕಾರ ಟೊಮೆಟೊ ಬೆಳೆದಂಥ ರೈತರ ಒಂದು ನೆರವಾಗಬೇಕು. ಯಾಕಂದರೆ ಒಂದು ಸೂಕ್ತವಾದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೆ ನಾವು ಟೊಮೆಟೊ ಬೆಳೆದಂಥ ರೈತರು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಮಾರುಕಟ್ಟೆಗೆ ತಗೊಂಡುಕೊಂಡು ಹೋದರೆ ಒಂದು ಟ್ರೇಗೆ ಸುಮಾರು 40 ರಿಂದ 50 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಆದರೆ ಕಳೆದ ವರ್ಷ ಚೆನ್ನಾಗಿತ್ತು, ಸುಮಾರು 200 ರೂಪಾಯಿವರೆಗೂ ಕೂಡ ಮಾರಾಟ ಆಗಿತ್ತು. ಆದರೆ ಈಗ ಏಕಾಏಕಿ ದರ ಕುಸಿದಿರೋದ್ರಿಂದ ನಾವು ಸಾಕಷ್ಟು ಸಮಸ್ಯೆಗೆ ಈಡಾಗಿದ್ದೇವೆ. ಸಾಲ ಸೂಲ ಮಾಡಿ ಟೊಮೆಟೊ ಬೆಳೆದಿದ್ದೀವಿ. ಆದರೆ ಈಗ ಯಾವುದೇ ರೀತಿ ಹಣ ಬಾರದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ನಮ್ಗೆ ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಇದೊಂದು ಚೆನ್ನಾಗಿ ರೇಟ್ ಸಿಕ್ಕಿದ್ರೆ ನಮಗೆ ಸುಮಾರು 1 ಲಕ್ಷದ ರೂಪಾಯಿವರೆಗೆ ಆದಾಯ ಕೂಡ ಸಿಗ್ತಾ ಇತ್ತು. ಆದರೆ ಈಗ ಯಾವುದೇ ರೀತಿ ನಮಗೆ ಆದಾಯ ಕೂಡ ಬರದೇ ಇರುವಂಥ ಸಮಸ್ಯೆ ಕೂಡ ಎದುರಾಗಿದೆ. ಹೀಗಾಗಿ ನಮಗೆ ಸರ್ಕಾರ ಒಂದು ಸೂಕ್ತವಾದಂಥ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗ ರೈತರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳೋಣ ಬರ್ರಿ. ನಾವು ಇದನ್ನು ರೈತರು ಈಗ ಸದ್ಯ ಟೊಮೆಟೊ ಬೆಳೆಯನ್ನು ಬೆಳೆದಿರ್ತೀವಿ. ಇದಕ್ಕೆ ಸರಿಯಾದ ಬೆಲೆ ಇಲ್ದಂಗಾಗಿ ಇದಕ್ಕೆ ಸರಿಯಾದ ನಾವು
ಔಷಧ ಉಪಚಾರ ಗೊಬ್ಬರ ಎಲ್ಲ ಹಾಕಿದ್ರೆ ಇದನ್ನು ಬರೀ 5 ರೂಪಾಯಿ 2 ರೂಪಾಯಿ ಕೆ ಜಿ ಕೇಳ್ತಾರೆ. ಒಂದು ಟ್ರೇ ಹೋದ್ರೆ ನಮ್ಗೆ ಇದು ಬರೀ 30-40 ರೂಪಾಯಿ ಕೇಳ್ತಾರೆ. ನಾವು ಒಂದು ಟ್ರೇ ತೊಗೊಂಡೋಗಿ ಮಾರ್ಕೆಟಿಗೆ ಕೊಡ್ಬೇಕಂದ್ರೆ 40ರಿಂದ 50 ರೂಪಾಯಿ ಖರ್ಚು ಇರ್ತೈತೆ ರೀ. ಮಳೆ ಹೋಗಿ ಬೆಳೆ ಹೋಗಿ ಎಲ್ಲ ನಮಗೆ ಲುಕ್ಷಣೆ ಆಗಿ ಎಲ್ಲ ಇದು ನಮ್ಗೆ ಸಂಕಷ್ಟಕ್ಕೆ ಈಡು ಮಾಡಿಕೊಂಡು ಸಾಕಷ್ಟು ನಾವು ಇದನ್ನೊಂದು ಅರ್ಧ ಎಕರೆದಾಗ ಒಂದು 40,000-50,000 ರೂಪಾಯಿ ಖರ್ಚು ಮಾಡಿರ್ತೀವಿ ರೀ. ಅದ್ರ ಅರ್ಧ ದುಡ್ಡು ನಮಗೆ ಬರ್ದಂಥ ಪರಿಸ್ಥಿತಿ ಒಳಗೆ ನಾವು ರೈತರು ಇದನ್ನು ಒಜ್ಜಾಡಿ ಇಲ್ಲಿಗೆ ತೊಗೊಂಬಂದು ನಿಂತೈತ್ರಿ. ಇದು ರೈತಾಪಿ ಒಳಗೆ ಮಾರ್ಕೆಟಿಗೆ ನಾವು ತೊಗೊಂಡು ಹೋಗ್ತೀವಿ ರೀ. ತೊಗೊಂಡು ಹೋಗೋದ್ಕಿನ ಅಲ್ಲಿ ಏನೇ ಇದು ತರಬೇಡ್ರಿ, ಇದು ತೊಗೊಳಂಗಿಲ್ಲ, ಇದು ನಮ್ಗೆ ಮಾರಂಗಿಲ್ಲ ಅಂತಾರೆ ರೀ ದಲ್ಲಾಳಿಗಳು. ಹಿಂಗಾಗಿ ನಾವು ಇವತ್ತು ತೊಗೊಂಡು ಹೋಗಿ ಅದನ್ನು ಹೊಳ್ಳಿ ತೊಗೊಂಬಂದ್ಬಿಟ್ಟಿವಿ ರೀ. ಈ ಒಂದು 15 ಬಾಕ್ಸ್ ಓದಿದ್ದೀವಿ ರೀ. ಅದು ಏನು ನಮ್ಗೆ ನಡೆಯಂಗಿಲ್ಲ ಹಂಗೆ ಹಿಂಗೆ ಅಂತಾರೆ ರೀ. ಹಿಂಗಾಗಿ ಇಲ್ಲ ಅಲ್ಲೇ ತಿಪ್ಪಿಗೆ ಎಸಿತೀವಿ ರೀ ಒಯ್ದು ಅಲ್ಲೇ ದಲ್ಲಾಳಿ ಹತ್ರ. ಏನು ಸರ್ಕಾರದವ್ರು ಏನು ನಮ್ಗೆ ಇದನ್ನು ಮಾಡಲ್ರಿ, ಬರೀ ಅದಕ್ಕೆ ನಿಮ್ಗೆ ಸರಿಯಾದ ಪರಿಹಾರ ಕೊಡ್ತೀವಿ ಅಂತಾರೆ ರೀ. ಇವತ್ತಿಗೆ ನಮ್ಗೆ ಯಾವ ಪರಿಹಾರ ಬಂದು ದೊರಕಲ್ವು ರೀ. ಹೀಗಾಗಿ ನಾವು ರೈತರು ಬರೀ ಇದ್ರೊಳಗನ ಕಷ್ಟ ಅನುಭವಿಸುವಂತ ಹೊಂಟುಬಿಟ್ಟಿವಿ ರೀ. ನಮ್ಮ ಸರಿಯಾದ ಬೆಲೆ ನಿಗದಿತ ಬೆಲೆ ಅಂತ ಸಿಗದಂಗೆ ಆಗಿಬಿಟ್ಟೈತೆ ರೀ. ಇದಕ್ಕೆ ಬೆಂಬಲ ಬೆಲೆ ಕೊಟ್ಟರೆ ನಮ್ಗೆ ಏನಾರ ಒಂದು ನಮ್ಗೆ ಬೆಳೆದಂಥ ಬೆಳೆಗೆ ಕಡಿಕ ಅದಕ್ಕೆ ಏನು ನಾವು ಹಾಕಿರ್ತೀವಿ ಅದರ ದುಡ್ಡು ಬಂದ್ರೆ ಅದಕ್ಕೆ ಆಕೈತಲ್ಲ ನಮ್ಮ ಉಪಜೀವನ ಮತ್ತು ಏನಾರ ಬೇರೆದ್ರೊಳಗೆ ಇದು ಮಾಡ್ಕೊಳ್ಳೋಣ ಅಂತೇಳಿ ನಾವು ಸಾಕಷ್ಟು ಇದು ಮಾಡ್ತೀವಿ. ಇದು ಉತ್ತಮ ಬೆಲೆ ಸಿಕ್ಕಿದ್ರೆ ಇದೊಂದು ನಮ್ಗೆ ಬೇಡಾಗಿ ಅಂದ್ರೆ ಒಂದು 50,000-60,000 ರೂಪಾಯಿ 70,000 ರೂಪಾಯಿ ಆಕೈತೆ ರೀ. ಒಂದು 10-20,000 ರೂಪಾಯಿ ಉಳ್ತಿತ್ತು, ನಮ್ಮ ಉಪಜೀವನ ನಡ್ತಿತ್ತು. ನಮ್ಮ ಉಪಜೀವನ ಕೈನೇ ಇಲ್ದಂಗೆ ಆಗಿಬಿಟ್ಟೈತೆ ರೀ ಈಗ ಅದಕ್ಕೆ ಹಿಂಗಾಗಿ ಎಲ್ಲ ಏನು ರೀ ನಾವು ಎಲ್ಲಾರ ಬೇರೆ ಕಡೆ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬ್ಕೊಳ್ಳೋಂಥ ಪರಿಸ್ಥಿತಿ ಬಂದೈತೆ ರೀ. ನಾವು ಎಲ್ಲಾರ ಈಗ ಗೌಂಡಿ ಕೆಲಸ ಖಾಲಿ ಇದು ಹೋಗಿ ಮಾಡಿ ಹೊಟ್ಟೆ ತುಂಬ್ಕೋಬೇಕು ಅನ್ನೋಂಥ ಪರಿಸ್ಥಿತಿ ಒಳಗೆ ಬಂದ್ಬಿಟ್ಟೈತೆ ರೀ. ಇದ್ರಾಗ ಈ ಎಲ್ಲ ನಾವು ಸಾಕಷ್ಟು ಇದ್ರೊಳಗೆ ಸಮಸ್ಯೆಗಳನ್ನು ಸಂಕಷ್ಟದೊಳಗೆ ಇಟ್ಕೊಂಡು ನಾವು ಇದನ್ನು ಜೀವನ ಹರಿಯಾಕಂತೀವಿ ರೀ. ಆದ್ರೆ ಏನು ಮಾಡಿದ್ರು ನಮ್ಗೆ ಇದು ಸಿಗದಂಥ ಪರಿಸ್ಥಿತಿ ಒಳಗೆ ಹೊಂಟ್ಬಿಟ್ಟೈತೆ ರೀ. ಸರ್ಕಾರದಿಂದ ಏನಾರ ಸೂಕ್ತ ಬೆಲೆ ಮಾಡ್ಬೇಕು, ಇದಕ್ಕೆ ಒಂದು ನಿಗದಿತ ಬೆಲೆ ಕೊಡಬೇಕು, ಒಂದು ಅನುಕೂಲತೆ ಮಾಡಿಕೊಡ್ರಿ ಅಂತೇಳಿ ತಮ್ಮಲ್ಲಿ ನಾ ಕೇಳ್ಕೊಳ್ತಾ. ಬೆಲೆನೇ ಇಲ್ರಿ, ಒಟ್ಟು ಬೆಲೆ ಇಲ್ಲದಕ್ಕೆ ವಾಪಸ್ಸು ಇವತ್ತು ಹೋಗಿದ್ರಿ. ಬೆಲೆ ಇಷ್ಟು ಕೊಡ್ಲೇನೋ ಅಷ್ಟು ಕೊಡ್ಲೇನೋ ಅಂತ ಸವಾಲು ಮಾಡ್ತಾರೆ ರೀ. ನಮಗೆ ಇದಾಗಲಿಲ್ಲ ರೀ, ವಾಪಸ್ ರಿಪೀಟ್ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ನೋಡೋದು ನಾಳೆ ಒಂದು ದಿವಸ ನೋಡೋದು, ನಾಳೆ ಅಷ್ಟೇ ರೇಟ್ ಇತ್ತು ಅಂದ್ರೆ ತೊಗೊಂಬಂದು ಹೊಲದೊಳಗೆ ಎಲ್ಲ ಸೂರು ಮಾಡಿ ರೂಟ್ರು ಹೊಡಿಸ್ಬಿಡ್ಬೇಕಂತ ಮಾಡಿದ್ದೀವಿ ರೀ. ಏನು ಪರಿಹಾರ ಅನ್ನೋದೇ ಇಲ್ಲ ರೀ ನಮಗೆ ಸರ್. ಒಟ್ಟು ಎಲ್ಲದರೊಳಗೂ ಲಾಸ್ನೊಳಗೆ ಇದ್ವಿ. ಸೌತಿಕಾಯಿ ಹಾಕಿದ್ದೀವಿ ರೀ, ಅದು ಲಾಸ್ ಆಯ್ತು, ಅದನ್ನು ಹೊಡಿಸ್ಬಿಟ್ಟಿವಿ ರೀ. ಈಗ ಹಂಗೆ ಹೊಲನೂ ಹಂಗೆ ಬೀಳ್ಬಿಟ್ಟಿದ್ದೆ. ಟೊಮೆಟೊ ಇದು ಲಾಸ್ ಆಯ್ತು ರೀ, ಇದನ್ನು ಹಿಂಗೆ ಈಗ ಆಯ್ತು ರೀ. ಒಟ್ಟು ಪರಿಹಾರ ಅನ್ನೋದೇ ಇಲ್ಲ ರೀ ರೈತರಿಗೆ. ಎಸ್ ವೀಕ್ಷಕ ಹೇಳಿದಲ್ಲ ರೈತರ ಮಾತನ್ನ. ಯಾಕಂದರೆ ಅರ್ಧ ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳಿಬೇಕಾದ್ರೆ 40,000-50,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಅವರಿಗೆ 20,000 ರೂಪಾಯಿವರೆಗೂ ಕೂಡ ಆದಾಯ ಬರಲ್ತಾ ಇಲ್ಲ. ಹೀಗಾಗಿ ಆ ಜಮೀನಲ್ಲೇ ಬೆಳೆದಂಥ ಟೊಮೆಟೊಗಳು ಕೂಡ ಮಾರುಕಟ್ಟೆಗೆ ಹೋದರೆ ಖರೀದಿ ಆಗಲಿಲ್ಲ. ಮರಳಿ ಅವುಗಳನ್ನು ತೆಗೆದುಕೊಂಡು ಹೊಲದಲ್ಲಿ ಹಾಕಿ ಅವುಗಳನ್ನು ನಾಶಪಡಿಸುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀನಿ ಅಂತ ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ದಾನೆ. ಅಂದರೆ ಪ್ರತಿಯೊಬ್ಬ ರೈತರು ಇದೇ ಪರಿಸ್ಥಿತಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 200ಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಟೊಮೆಟೊ ಬೆಳೆದಂಥ ರೈತರ ಪರಿಸ್ಥಿತಿ ಕೂಡ ಗದಗ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿದೆ. ಹೀಗಾಗಿ ರಾಜ್ಯಾದ್ಯಂತ ಕೂಡ ಟೊಮೆಟೊ ಬೆಳೆದಂಥ ರೈತರ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿರುವಂಥದ್ದು. ಹೀಗಾಗಿ ಸರ್ಕಾರ ಮುತುವರ್ಜಿ ವಹಿಸಿ ಟೊಮೆಟೊ ಬೆಳೆದಂಥ ರೈತರಿಗೆ ಸೂಕ್ತವಾದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತೇಳಿ ರೈತರು ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರರ ಮುಂದಿನ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ, ಇನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ಒಂದು ರೈತರ ಏನು ಸಮಸ್ಯೆಗೆ ಎಲ್ಲಿ ಒದಗಿದ್ದಾರೆ ಅವರಿಗೇನಾದರೂ ಪರಿಹಾರವನ್ನು ಕಂಡುಕೊಳ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.